ಬೆಂಗಳೂರಿನಲ್ಲಿ ಆರ್ ಸಿ ಬಿನವ್ರು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದೇನೋ ಬಿ ಸಿ ಸಿ ಅವ್ರು ನಾಳೆ 2 ದಿನದಲ್ಲಿ ಹೇಳಿದ್ಯಾರಂತೆ ಹೇಳ್ತಾರೆ. ಆಡಿದ್ರೆ ಆಡ್ತಾರೆ, ಇಲ್ದ್ರೆ ಮನೆಗೆ ಹೋಗ್ತಾರೆ ಅಷ್ಟೇ. ಫೈನಲ್ ಆಗಬೇಕಷ್ಟೇ. ಏನು ದೇಶ ಬಿತ್ತೋಗೋದು, ಏನು ಬೆಂಗಳೂರು ದಿನ ಆಕಾಶ ಬಿತ್ತೋಗೋತಾ ಕೆಳಕ್ಕೆ? ಹಾಗೇನಾ? ಆರ್ ಸಿ ಬಿ ಬೆಂಗಳೂರು ಯಾಕೋ ಹೆಸರು ಇಟ್ಕೋತೀರಾ ಅಯೋಗ್ಯರ ಅಂತ ಕೇಳ್ತೀವಿ ಇವಾಗ. ಬೆಂಗಳೂರಲ್ಲಿ ಆಡಕ್ಕೆ ಇಷ್ಟ ಅಷ್ಟೇ, ಮುಗಿದೋಯ್ತು ಕತೆ. ಅದರಲ್ಲಿ ಏನಿದೆ? ಎಲ್ಲ ಅಷ್ಟೇ, ಕಬ್ಬಿನ ಜಲ್ಲೆಯಲ್ಲಿ ರಸ ಇರೋವರೆಗೂ ತಗೊಳ್ಳೋದು, ಆಮೇಲೆ ಇಲ್ಲದ ನೆಪಗಳನ್ನು ಹುಡುಕೊಂಡು ಹೊರಡೋದು. ನೋಡೋಣ ಅದೇನು ಅಂತ ಕುನ್ನಾಬರ್ದಿ ಜೊತೆ. ಏನು ನೀವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅವತ್ತಿನ ದಿನ ಕತೆ ಕಾಯಕ್ಕೆ ಹಾಕಿದ್ರ ಅವತ್ತು? SMS ಇನ್ವಿಟೇಷನ್ನು ಜನದ ಬಾ ಅಂತೆಲ್ಲ ಅವ್ರದೇ ಏನಕ್ಕೆ ಕರ್ಸದ್ರಂತೆ? ಅವನು ಕರೆಸ್ತವನು ಕಪಾಳಕ್ಕೆ ಹಾಕಿ ಅವ್ನಿಗೆ ಹಂಗಾರೆ ಹಿಡ್ಕೊಂಡಾಗ ಸುಮ್ಮನೆ ಬುರುಡೆ ಬಿಡೋದು ನಿಂತ್ಕೊಂಡು. ಈಗ ತಾವು ಮಾಡಿದ್ದೇನು ಇಲ್ಲವೇ ಇಲ್ಲ ಅನ್ನೋ ಥರ ಆಯ್ತು. ಅದು ಏನು ಮಾಡ್ತಾರೋ ಮಾಡಲಿ. ಈ ಮಧ್ಯೆ KSCA ಹಾಗೂ ಪೊಲೀಸ್ ಕಮಿಷನರ್ ಮೀಟಿಂಗ್ ಎಲ್ಲ ಆಗತ್ತಂತೆ. ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಕಿರಿಕ್ ಮಾಡ್ತಿತ್ತಲ್ಲ, ನೋಡೋಣ ಆದ್ರೆ ಆಡ್ತೀವಿ ಇಲ್ಲರಿ ಇಲ್ಲ ಅಂದರೆ ಆಡಬೇಡಿ. ಯಾರೋ ಒಂದು ಲೆಕ್ಕ ಕೊಡ್ತಿದ್ರು ಇವತ್ತು. ಆಡದೆ ಹೋದರೆ ಪಾಕಿಸ್ತಾನ ಕ್ಲಾಸು 315 350 ಕೋಟಿ ರೂಪಾಯಿ ಅಂತೆ. ಭಿಕ್ಷುಕರು, ಭಿಕ್ಷುಕರ ಕಳ್ತೀರಾ ನೋಡಿ ಅದನ್ನು ಯೋಚನೆ ಮಾಡಬೇಕು. ಫ್ರಾನ್ಸ್ನಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ನಿರ್ಬಂಧ ವಿಧಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಮೊದಲು ಆಸ್ಟ್ರೇಲಿಯಾ ತನ್ನ ದೇಶದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿರ್ಬಂಧ ಮಾಡಿತ್ತು. ಈಗ ಸೆನೆಟ್ ಹೌಸ್ನಲ್ಲಿ ಅದು ಅಂತಿಮವಾಗಿ ಮತದಾನ ಆಗಬೇಕಾಗಿದೆ. ಸದ್ಯ ಈ ನಿರ್ಧಾರವನ್ನು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೊಂಡಾಡಿದ್ದು ನಮ್ಮ ದೇಶದ ಮಕ್ಕಳ ಭಾವನೆಗಳನ್ನು ಕಲುಷಿತಗೊಳಿಸಲು ನಾವು ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸರಿ, ಯಾರು ನಿಮ್ಮನ್ನು ಬಿಡಲೇಬೇಕು ಬಿಡಿ ಅಂತ ಹೇಳಿದ್ರು. ಇಷ್ಟು ದಿನ ಬಿಟ್ಕೊಂಡು ಹೋಗಿದ್ದವನು ಯಾವನು? ನೀವೇ. ಅವರೇ. ಈಗಲೂ ನೋಡ್ತಾ ಇರ್ತೀನಿ ಕೆಲವು ಫಂಕ್ಷನ್ಸಲ್ಲಿ ಮಾನ ಮರ್ಯಾದೆ ಇಲ್ಲ ಪೋಷಕರಾದವ್ರಿಗೆ ಹೇಳ್ತೀನಿ. 1.5-2 ವರ್ಷದ ಮಗು ಆ ತಳ್ಕೊಂಡು ಹೋಗೋ ಗಾಡೀಲಿ ಕೂರಿಸಿರ್ತೀರಿ, ಆ ಮಗು ಮುಂದಕ್ಕೆ ಒಂದು ಮೊಬೈಲ್ ಇಟ್ಬಿಟ್ಟು ಊಟ ಮಾಡಿಸ್ತೀರಿ. ಏನ್ರಪ್ಪ ನೀವಿಬ್ಬರು ನೆಮ್ಮದಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮಾಡಲಿ ಬಿಡ್ರಿ. ಅವ್ರ ಮಕ್ಕಳು ತಾನೇ, ಹಾಳಾದ್ರೆ ಹಾಳಾಗಲಿ, ನಮ್ಮನೆ ಮಕ್ಕಳ. ಮೆಕ್ಸಿಕೋದ ಗ್ಯಾನಾಜುವಾಟೋದಲ್ಲಿ ಮುಸುಕುದಾರಿಗಳ ಅಟ್ಟಹಾಸ 11 ಜನರನ್ನು ಬಲಿ ತೊಗೊಂಡಿದ್ದಾರೆ. ಅಲ್ಲಿ ಭಾಳ ಗಾಬರಿ ಆಗೋಗಿದ್ದಾರೆ. ಮೆಕ್ಸಿಕೋ ಬೆಚ್ಚಿ ಬೀಳುತ್ತಿದೆ. ಫುಟ್ಬಾಲ್ ಸ್ಟೇಡಿಯಂ ಒಳಗೆ ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅದರಿಂದಾಗಿ 11 ಜನ ಸತ್ತಿರೋದು, 116 ಜನ ಗಾಯ ಆಗಿದ್ದಾರೆ. ಅಲ್ಲಿ ಪ್ರೈಮ್ ಮಿನಿಸ್ಟ್ರು ಅಧ್ಯಕ್ಷೆ ಹೇಳ್ತಿದ್ದಾರೆ ಎಲ್ಲರನ್ನೂ ಪತ್ತೆ ಹಚ್ತೀವಿ ಅಂತ. ಅದಷ್ಟು ಸುಲಭ ಅಲ್ಲ. ಮೆಕ್ಸಿಕೋದ ಆ ಪ್ರಾಂತ್ಯ ಏನಿದೆ ಅದು ಆ್ಯಕ್ಚುಲಿ ಅತ್ಯಂತ ಶಾಂತಯುತವಾದಂತಹ ಪ್ರಾಂತ್ಯ. ಅದು ಬಹಳ ಮುಂದುವರಿದ ಪ್ರಾಂತ್ಯ. ಅದು ಅಲ್ಲಿ 2 ಈ OPM ಗಾಂಜಾದು 2 ಕಾರ್ಟೆಲ್ಗಳ ಯುದ್ಧ ಅದು ನಡೀತಾ ಇರೋದು. ಆ ಯುದ್ಧದ ಭಾಗವಾಗಿ ಆಗಿರುವಂತಹ ಘಟನೆ ಇದು. ಇವರು ಹೇಳ್ತಿರೋ ಅಷ್ಟು ಯಾರೋ ಬಂದ್ಬಿಟ್ರು ಗುಂಡು ಹೊಡೆದ್ಬಿಟ್ರು ಅಲ್ಲ. ಅದು